ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿ ಎಸ್ಪಿ ಹಾಗೇನೆ ಟಿಎಸ್ಪಿ ಹಣದ ಬಳಕೆ ಮಾಡಲಾಗ್ತಿದೆ ಅನ್ನೋದು. ಗ್ಯಾರಂಟಿ ಯೋಜನೆಗಳಿಗೆ ಹಣ ಎಲ್ಲಿಂದ ಅನ್ನೋ ಪ್ರಶ್ನೆ ಇತ್ತು. ಆದರೆ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಂಥ ಎಸ್ಸಿ ಎಸ್ಪಿ ಹಾಗೇನೆ ಟಿಎಸ್ಪಿ ಹಣವನ್ನ ಡೈವರ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಗೆ ಎಸ್ಸಿ ಎಸ್ಪಿ, ಶೆಡ್ಯೂಲ್ಡ್ ಕ್ಯಾಸ್ಟ್ನ ಸಬ್ ಪ್ಲಾನ್ ಹಾಗೇನೆ ಟಿಎಸ್ಪಿ, ಟ್ರೈಬಲ್ ಸಬ್ ಪ್ಲಾನ್ನ 7,881 ಕೋಟಿ ಬಳಕೆ. ಹಾಗೇನೆ ಗೃಹ ಜೊತೆಗೆ ಅನ್ನಭಾಗ್ಯ ಯೋಜನೆಗೆ ಎಸ್ಸಿ ಎಸ್ಪಿ ಟಿಎಸ್ಪಿಯ 448.15 ಕೋಟಿ, ಅನ್ನಭಾಗ್ಯ ಯೋಜನೆಗೆ ಎರಡನೇ ಬಾರಿಗೆ 2,187 ಕೋಟಿ, ಶಕ್ತಿ ಯೋಜನೆಗೆ ಎಸ್ಪಿ ಹಾಗೇನೆ ಟಿಎಸ್ಪಿಯ 1,451.45 ಕೋಟಿ ಬಳಕೆ. ಯುವ ನಿಧಿ ಯೋಜನೆಗೆ ಇದೇ ಒಂದು ಸ್ಕೀಮ್ನಿಂದ 175.50 ಕೋಟಿ ಬಳಕೆ. ಸೊ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಶೆಡ್ಯೂಲ್ಡ್ ಕ್ಯಾಸ್ಟ್ನ ಸಬ್ ಪ್ಲಾನ್ ಹಾಗೇನೆ ಟ್ರೈಬಲ್ ಸಬ್ ಪ್ಲಾನ್ ಟಿಎಸ್ಪಿ ಇದರ ಹಣವನ್ನ ಡೈವರ್ಟ್ ಮಾಡಲಾಗ್ತಿದೆ ಅಂತ. ಗ್ಯಾರಂಟಿಗೆ ಸರ್ಕಾರ ಎಲ್ಲಿಂದ ಹಣವನ್ನ ಒಟ್ಟು ಮಾಡುತ್ತೆ, ಎಲ್ಲಿಂದ ಅದರ ಪೂರೈಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ದೊಡ್ಡ ಪ್ರಶ್ನೆ ಇತ್ತು. ಆದರೆ ದಲಿತರ ಅಭಿವೃದ್ಧಿಗೆ ಅಂತ ಈ ಒಂದು ಸ್ಕೀಮ್ ಏನಿದೆ ಎಸ್ಸಿ ಎಸ್ಪಿ ಹಾಗೇನೆ ಟಿಎಸ್ಪಿ, ಸೊ ಇದರಿಂದ ಸುಮಾರು ಗೃಹಲಕ್ಷ್ಮಿಗೇನೆ 7,881 ಕೋಟಿ, ಭಾಗ್ಯಲಕ್ಷ್ಮಿಗೆ 70.28 ಕೋಟಿ ಬಳಕೆ ಮಾಡಲಾಗಿದೆ ಕರೆಂಟ್ ವಿಚಾರಕ್ಕೆ, ಗೃಹ ಜ್ಯೋತಿಗೆ. ಸೊ ಎಸ್ಸಿ ಎಸ್ಪಿ ಟಿಎಸ್ಪಿ ಇದರಿಂದ 2,585, ಇನ್ನು ಅನ್ನಭಾಗ್ಯಕ್ಕೆ 448.15 ಒಂದು ಬಾರಿ ಮತ್ತೊಮ್ಮೆ ಬಳಸ್ಕೊಳ್ಳಲಾಗಿದೆ. ಸುಮಾರು 2,187 ಕೋಟಿ ಬಳಕೆ ಮಾಡಿಕೊಳ್ಳಲಾಗಿದೆ. ದಲಿತರ ಅಭಿವೃದ್ಧಿಗೆ ಅಂತ ಮೀಸಲಿಡುವಂಥ ಒಂದು ಫಂಡ್ ಅದು. ಆದರೆ ಈಗ ಆ ಫಂಡ್ನಿಂದ, ಆ ಸ್ಕೀಮ್ನಿಂದ ಸುಮಾರು 14,799 ಕೋಟಿಯನ್ನು ರಾಜ್ಯ ಸರ್ಕಾರ ಬಳಸಿ ಬೇರೆ ನಿಗಮಗಳಿಗೆ ಮೀಸಲಿಟ್ಟಿದ್ದಂಥ ಹಣವನ್ನು ಕೂಡ ಬಳಸಿದೆ ಸರ್ಕಾರ. ಹಾಗಾಗಿ ಈ ಅಭಿವೃದ್ಧಿ ಯೋಜನೆ ಅಥವಾ ದಲಿತರಿಗೆ ಅಂತ ಮೀಸಲಾಗಿರುವಂಥ ಹಣವನ್ನು ಈಗ ಗ್ಯಾರಂಟಿ ಯೋಜನೆಗಳನ್ನು ನಡೆಸೋದಕ್ಕೆ ಈಗ ಬಳಸಲಾಗ್ತಿದೆ ಅನ್ನೋದು. ಸೊ ಒಂದು ಕಾಪಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಎಸ್ಸಿ ಎಸ್ಪಿ, ಶೆಡ್ಯೂಲ್ಡ್ ಕ್ಯಾಸ್ಟ್ನ ಸಬ್ ಪ್ಲಾನ್ ಹಾಗೇನೆ ಟ್ರೈಬಲ್ ಸಬ್ ಪ್ಲಾನ್ ಟಿಎಸ್ಪಿ, ಸೊ ಇದರ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ಳುವಂಥದ್ದಾಗ್ತಾ ಇದೆ. ಸೊ ಆರಂಭದಲ್ಲೇ ಒಂದು ಪ್ರಶ್ನೆ ಉದ್ಭವ ಆಗಿತ್ತು, ಇಷ್ಟೆಲ್ಲ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಿದ್ದಾರೆ. ಒಂದು ಆ ಬಸ್ನ ವಿಚಾರ, ಬಸ್ನಲ್ಲಿ ಫ್ರೀ ಮಾಡ್ತಿರುವಂಥದ್ದು ಇರ್ಬೋದು, ಫ್ರೀ ಪ್ರಯಾಣ ಕೊಟ್ಟಿರೋದು, ಹಾಗೆಯೇ ಕರೆಂಟ್ನಲ್ಲೂ ಕೂಡ ಯೂನಿಟ್ ಲೆಕ್ಕದಲ್ಲಿ ಹೇಗೆ ಫ್ರೀ ಮಾಡಲಾಯಿತು, ಇದೆಲ್ಲದರ ಬಗ್ಗೆ ಕೂಡ ಒಂದು ಪ್ರಶ್ನೆ ಇತ್ತು. ಹೇಗೆ ಗ್ಯಾರಂಟಿಗಳಿಗೆ ಹಣವನ್ನು ಒದಗಿಸಲಾಗುತ್ತೆ, ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಕೋಟ್ಯಾಂತರ ಹಣವನ್ನು ಬಳಕೆ ಮಾಡಲಾಗ್ತಿದೆ. ಸುಮಾರು 14,799 ಕೋಟಿ, ಆಲ್ಮೋಸ್ಟ್ 15,000 ಕೋಟಿ ಅಂತ ಹೇಳ್ಬೋದು. ಬೇರೆ ನಿಗಮಗಳಿಗೆ ಮೀಸಲಿಟ್ಟಿದ್ದಂಥ ಹಣವನ್ನು ಕೂಡ ಸರ್ಕಾರ ಬಳಸಿದೆ. ಎಸ್ಸಿ ಎಸ್ಪಿ ಹಾಗೇನೆ ಟಿಎಸ್ಪಿ ಹಣ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಲಾಗ್ತಿದೆ ಅಂತ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಈಗ ಈ ಸರ್ಕಾರ ಯಾವಾಗ ಅಸ್ತಿತ್ವಕ್ಕೆ ಬಂತೋ ಆಗಿಂದ ಒಂದು ಪ್ರಶ್ನೆ ಇತ್ತು, ಗ್ಯಾರಂಟಿಗಳಿಗೆ ಹೇಗೆ ಇವರು ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಅಲ್ಲಿ ಅಡ್ಜಸ್ಟ್ ಮಾಡ್ತಾರೆ, ಹೇಗೆ ಅನಗತ್ಯವಾದಂಥ ರಿಸ್ಕ್ ಅನ್ನು ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ತಾ ಗ್ಯಾರಂಟಿಗಳ ಘೋಷಣೆ ಮಾಡೋ ಮೂಲಕ ಅಂತ. ಆದರೆ ಅದರ ಆದಾಯದ ಮೂಲ, ಅಂದರೆ ಎಲ್ಲಿಗೆ ಅನುದಾನವನ್ನು ಈ ಗ್ಯಾರಂಟಿಯನ್ನು ಬ್ಯಾಲೆನ್ಸ್ ಮಾಡಲಾಗ್ತಿದೆ, ಅದರ ಮೂಲ ನೋಡಿದರೆ ದಲಿತರಿಗೆ ಸೇರಬೇಕಾಗಿರುವಂಥ ಅಥವಾ ಅವ್ರಿಗೆ ಅಂತ ಮೀಸಲಿಟ್ಟಿರುವಂಥ ಹಣ. ಅವಿನಾಶ್, ತಾನು ಮಾಡಿದಂತಹ ಯೋಜನೆಗಳಿಗೆ ಸರ್ಕಾರ ತಾನೇ ಈ ಒಂದು ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇರುವಂತದ್ದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಸ್ಸಿಪಿ ಟಿಎಸ್ಪಿ ಯೋಜನೆ ಅಡಿಯಲ್ಲಿ ಯಾವುದೇ ರೀತಿಯಲ್ಲಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟಂತಹ ಹಣವನ್ನ ಬೇರೆ ಯೋಜನೆಗಳಿಗೆ ಇಲಾಖೆಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಬಳಸೋ ಹಾಗಿಲ್ಲ. ಇಂಥದ್ದೊಂದು ವಿಧೇಯಕವನ್ನ ಸ್ವತಃ ಕಾಂಗ್ರೆಸ್ ಸರ್ಕಾರವೇ ಕಳೆದ ಡಿಸೆಂಬರ್ನಲ್ಲಿ ಮಂಡನೆಯನ್ನ ಮಾಡಿತ್ತು. ಸೆಕ್ಷನ್ 7D ಅಡಿಯನ್ನ ತೆಗೆದುಹಾಕಲಾಗಿತ್ತು. ಈ ಸೆಕ್ಷನ್ 7D ಅಡಿಯನ್ನ ತೆಗೆದುಹಾಕಿದ ಕಾರಣಕ್ಕೋಸ್ಕರ ಎಸ್ಸಿಪಿ ಟಿಎಸ್ಪಿ ಮೀಸಲಿಟ್ಟ ಹಣವನ್ನ ಯಾವುದೇ ಕಾರಣಕ್ಕೂ ಬೇರೆ ಯೋಜನೆಗಳಿಗೆ ಬಳಸೋ ಹಾಗಿರಲಿಲ್ಲ. ಆದ್ರೆ ಇದೀಗ ಕಳೆದ ಬಾರಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಅದಕ್ಕೂ ಕೂಡ ಎಸ್ಸಿಪಿ ಟಿಎಸ್ಪಿ ಹಣವನ್ನ ಬಳಕೆ ಮಾಡಿದಂತಹ ಕಾಂಗ್ರೆಸ್ ಸರ್ಕಾರ ಇದೀಗ ಮತ್ತೆ ಅದೇ ತಪ್ಪನ್ನ ಮಾಡೋದಕ್ಕೆ ಹೊರಟಿದೆ. ದಲಿತರ ಅಭಿವೃದ್ಧಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಅಂತ ಹೇಳಿ ಪ್ರತ್ಯೇಕವಾಗಿ ಮೀಸಲಿಟ್ಟಂತಹ ಹಣವನ್ನ ಇದೀಗ ಗ್ಯಾರಂಟಿ ಯೋಜನೆಗಳಿಗೆ ಜನರಲೈಸ್ ಮಾಡ್ತಾ ಇರುವಂತದ್ದು ಇದೀಗ ಬಹುತೇಕ ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಗುವಂತ ಸಾಧ್ಯತೆ ಇದೆ. ಇವತ್ತು ಎಸ್ಸಿಪಿ ಟಿಎಸ್ಪಿ ಪರಿಷತ್ತಿನ ಸಭೆಯನ್ನ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕರೆಯಲಾಯಿತು. ಇಲ್ಲಿ ಮುಂದಿನ ಕ್ರಿಯಾ ಯೋಜನೆಯನ್ನ ಮಂಡನೆ ಮಾಡಲಾಗಿದೆ, ಅದಕ್ಕೆ ಅನುಮೋದನೆಯನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಅಂದ್ರೆ 2024-25ನೇ ಸಾಲಿನಲ್ಲಿ ಯಾವ ಯಾವ ಯೋಜನೆಗಳಿಗೆ SCP TSP ಹಣವನ್ನ ಬಳಸಬೇಕು ಅನ್ನುವಂತ ಒಂದು ಸ್ಪಷ್ಟವಾದ ಕ್ರಿಯಾ ಯೋಜನೆ. ಈ ಕ್ರಿಯಾ ಯೋಜನೆಯಲ್ಲಿ ನೇರವಾಗಿ ಉಲ್ಲೇಖವನ್ನ ಮಾಡಲಾಗಿದೆ. ಬರೋಬ್ಬರಿ 14,700 ಕೋಟಿಯಷ್ಟು SCP TSP ಗೆ ಮೀಸಲಿಟ್ಟಂತಹ ಹಣವನ್ನ ಪಂಚ ಗ್ಯಾರಂಟಿಗಳಿಗೆ ಬಳಕೆ ಮಾಡಲಾಗಿದೆ. ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ ಮತ್ತು ಅನ್ನಭಾಗ್ಯ, ಅದೇ ರೀತಿಯಲ್ಲಿ ಶಕ್ತಿ ಯೋಜನೆಗೆ ಸೇರಿದಂತೆ 5 ಯೋಜನೆಗಳಿಗೆ ಸುಮಾರು 14,700 ಕೋಟಿಗೂ ಹೆಚ್ಚು ಹಣವನ್ನ ದಲಿತರ ಅಭಿವೃದ್ಧಿಗೆ ಅಂತ ಮೀಸಲಿಟ್ಟಂತಹ ಹಣವನ್ನ ತೆಗೆದು ಈ ಕಡೆ ಡೈವರ್ಟ್ ಮಾಡಲಾಗಿರುವಂತದ್ದು ಇದೀಗ ಬಹುತೇಕ ವಿವಾದಕ್ಕೆ ಎಡೆಮಾಡಿಕೊಡುವಂತಹ ಸಾಧ್ಯತೆ ಇದೆ. ದಲಿತರಿಗೆ ಮೀಸಲಿಟ್ಟಂತಹ ಹಣ ದಲಿತರ ಅಭಿವೃದ್ಧಿಗಾಗಿ ಪ್ರತ್ಯೇಕವಾಗಿ ಬಳಕೆ ಆಗಬೇಕಾಗಿತ್ತು. ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಹೊಸದಾಗಿ ಬೇರೆಯ ಹಣವನ್ನ ಬಳಕೆ ಮಾಡಬೇಕಾಗಿತ್ತು. ಆದ್ರೆ ಇದೀಗ SCP TSP ಹಣವನ್ನ ಸುಮಾರು 39,000 ಕೋಟಿಯಷ್ಟು ಮೀಸಲಿಟ್ಟಂತಹ ಹಣದಲ್ಲಿ 14,000 ಕೋಟಿಯಷ್ಟು ಹಣವನ್ನ ಬಳಕೆ ಮಾಡಿಕೊಂಡಿರುವಂತದ್ದು ಸಾಕಷ್ಟು ವಿವಾದಕ್ಕೆ ಎಡೆಮಾಡಿಕೊಡಬಹುದು. ಮತ್ತು ಸರ್ಕಾರವೇ ಇದಕ್ಕೊಂದು ಸೆಕ್ಷನ್ 7D ಅನ್ನ ತೆಗೆದುಹಾಕಿತ್ತು. ತಾನೇ ಮಾಡಿದಂತ ನಿಯಮವನ್ನ ಸರ್ಕಾರ ತಾನೇ ಉಲ್ಲಂಘಿಸ್ತಾ ಇರುವಂತದ್ದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆಗಳು ಎದುರಾಗಿದ್ದಾವೆ. ಮತ್ತು ಇಲಾಖಾವಾರು ಮಾಹಿತಿಯನ್ನು ತೆಗೆದುಕೊಂಡ್ರೆ ಬೇರೆ ಬೇರೆ ಇಲಾಖೆಯಲ್ಲಿ SC STಗಳ ಜನಸಂಖ್ಯೆ ಆಧಾರದ ಮಾಹಿತಿಯನ್ನು ಕೊಡಲಾಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 25 ಲಕ್ಷ SCಗಳಿಗೆ ಯೋಜನೆಯ ಲಾಭವನ್ನ ಕೊಟ್ಟಿದ್ದೀವಿ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಶಕ್ತಿ ಯೋಜನೆಯಲ್ಲಿ ಆ ರೀತಿಯ ಮಾಹಿತಿಗಳೇ ಇಲ್ಲ. ಹಾಗಿದ್ರೆ ದಲಿತರಿಗೆ ಮೀಸಲಿಟ್ಟಂತಹ ಹಣವನ್ನ ಬೇರೆ ಬೇರೆ ಸಮುದಾಯಕ್ಕೆ ಯಾಕೆ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರಲೈಸ್ ಮಾಡಲಾಗ್ತಿದೆ ಅನ್ನುವಂತಹ ಬಹುದೊಡ್ಡ ಪ್ರಶ್ನೆ ಹೇಳ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಮೂಲಕವೂ ಕೂಡ ದಲಿತರಿಗೆ ಮತ್ತು ಪರಿಷ್ಠ ಪಂಗಡಕ್ಕೆ ಯೋಜನೆಗಳು ತಲುಪ್ತವೆ. ಆದ್ರೂ ಕೂಡ ಅಕಸ್ಮಾತ್ ಗ್ಯಾರಂಟಿ ಯೋಜನೆಗಳಿಗೆ ಪ್ರತ್ಯೇಕವಾಗಿ ಈ ಹಣವನ್ನ ಇಟ್ಟಿದ್ದೆ ಆದ್ರೆ ಹೊಸ ಯೋಜನೆಗಳು ದಲಿತರಿಗೆ ಸಿಗ್ತಾ ಇತ್ತು, ಪರಿಷ್ಠ ಪಂಗಡಕ್ಕೆ ಹೊಸ ಕಾಮಗಾರಿಗಳು, ಹೊಸ ಯೋಜನೆಗಳು ತಲುಪ್ತಾ ಇತ್ತು ಅನ್ನುವಂಥದ್ದು ಇದೀಗ ವಿರೋಧ ಪಕ್ಷಗಳ ಪ್ರಶ್ನೆ ಆಗಿದೆ. ಕಳೆದ ಬಾರಿ ಕೂಡ ಬಿಜೆಪಿ ಇಂತಹ ಒಂದು ಪ್ರಶ್ನೆಯನ್ನ ಮುಂದಿಟ್ಕೊಂಡು ಬೆಳಗಾವಿ ಅಧಿವೇಶನ ಮತ್ತು ಬೆಂಗಳೂರಿನಲ್ಲಿ ನಡೆದಂತ ಅಧಿವೇಶನದ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗಿನ ಹೋರಾಟವನ್ನು ರೂಪಿಸಿತ್ತು. ಅದಾದ ಬಳಿಕವೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇಲ್ಲ. ಮತ್ತು ಹಣಕಾಸಿನ ತೊಂದರೆಯಿಂದ ಬಳಲ್ತಾ ಇರುವಂತದ್ದು ಮತ್ತು ಗ್ಯಾರಂಟಿ ಯೋಜನೆಗೆ ಹಣಕಾಸನ್ನ ಹೊಂದಾಣಿಕೆ ಮಾಡುವಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಕಷ್ಟ ಸಾಧ್ಯ ಆಗ್ತಿದೆ ಅನ್ನುವಂಥದ್ದು ಈ ಮೂಲಕ ಅತ್ಯಂತ ಸ್ಪಷ್ಟವಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ, ಬಿಜೆಪಿ ರಾಜ್ಯಗಳು ಇರುವಂತಹ ಕಡೆಯೂ ಕೂಡ SCP TSP ಯೋಜನೆಗಳಿಗೆ ಪ್ರತ್ಯೇಕವಾದಂತ ಯೋಜನೆಯನ್ನ ತನ್ನಿ ಅನ್ನುವಂತ ಆಗ್ರಹವನ್ನ ಮಾಡ್ತಾರೆ. ಆದ್ರೆ ರಾಜ್ಯದಲ್ಲಿ ದಲಿತರ ಅಭಿವೃದ್ಧಿಗಾಗಿ ಮೀಸಲಿಟ್ಟಂತಹ ಹಣವನ್ನ ಯಾವ ಕಾರಣಕ್ಕೋಸ್ಕರ ಈ ರೀತಿ ಬೇರೆ ಬೇರೆ ಇಲಾಖೆಗಳಿಗೆ, ಬೇರೆ ಬೇರೆ ಯೋಜನೆಗಳಿಗೆ ಡೈವರ್ಟ್ ಮಾಡಲಾಗ್ತಿದೆ ಅನ್ನುವಂತ ಪ್ರಶ್ನೆಗೆ ಮಾತ್ರ ಇದೀಗ ರಾಜ್ಯ ಸರ್ಕಾರದ ಕೈಯಲ್ಲಿ ಉತ್ತರ ಇಲ್ಲ. ಜುಲೈ 15ರಿಂದ ಮತ್ತೆ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಬಹುತೇಕ ಬಿಜೆಪಿ ಈ ವಿಚಾರವನ್ನ ಮುಂದಿಟ್ಕೊಂಡು ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಹಣಪಟ್ಟಿಯನ್ನ ಅಂಟಿಸಿದ್ರು ಕೂಡ ಆಶ್ಚರ್ಯ ಇಲ್ಲ. ಅವಿನಾಶ, ಧನ್ಯವಾದ ಪ್ರಸನ್ನ.